ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ರೋಸ್ ವಾಟರ್ ಮಾಡ್ತಾ ಇದ್ದೇನೆ. ನೋಡಿ, ನ್ಯಾಚುರಲ್ ಆಗಿ. ನಾನು ಮಾರುಕಟ್ಟೆಯಲ್ಲಿ ಯಾವುದೇ ಆದ ರೋಸ್ ವಾಟರ್ ನಾನು ಬೈ ಮಾಡೋದಿಲ್ಲ. ನೋಡಿ ಹೇಗೆ ಮಾಡೋದಂತ. 1 ಗ್ಲಾಸ್ ನೀರಿಗೆ ಇಷ್ಟೊಂದು ಗುಲಾಬಿ ಎಸೆಗಳನ್ನು ತಗೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಒಂದು 6 ಗುಲಾಬಿ ಆಗಿತ್ತು. 6 ಗುಲಾಬಿಯ ಎಸಳುಗಳನ್ನು ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ನೋಡಿ, ಗ್ಯಾಸಲ್ಲಿ ಪಾತ್ರೆ ಇಟ್ಟಿದ್ದೇನೆ. ಆಗ 1 ಗ್ಲಾಸ್ ನೀರು ಹಾಕಿ ಅದಕ್ಕೆ ಎಲ್ಲ ಹೆಸರುಗಳನ್ನು ಹಾಕಿ ನಾನು ಚಿಕ್ಕ ಉರಿಯಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ತೇನೆ. ಇದರದ್ದು ಕಲ್ಲರೆಲ್ಲ ಬಿಡಬೇಕು. ಕಲ್ಲರೆಲ್ಲ ಬಿಟ್ಟು ಇದು ಬಿಳಿಯಾಗಿ ಇದು ಆಗ್ತದೆ. ಅಲ್ಲಿ ತನಕ ನಾವಿದು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು. ನಾನು ಮನೆಯಲ್ಲೇ ಇದನ್ನು ತಯಾರು ಮಾಡ್ತೇನೆ ಫ್ರೆಂಡ್ಸ್. ನಾನು ಔಟ್ಸೈಡಿಂದ ಯಾವುದೇ ಆದ ರೋಸ್ ವಾಟರ್ ಆಗಲಿ ಕೆಮಿಕಲ್ ಆಗಿ ನಾನು ಫೇಸಿಗೆ ಅಪ್ಲೈ ಮಾಡೋದಿಲ್ಲ. ನೋಡಿ, ಇದು ತಣ್ಣಗಾಯಿತು. ತಣ್ಣಗಾದ ಮೇಲೆ ನಾನೊಂದು ಗ್ಲಾಸಿಗೆ ಇದನ್ನು ಸೋಸ್ಕೊಳ್ತೇನೆ. ನೋಡಿ, ಇದರಲ್ಲಿ ನಾನು ಸೋಸ್ಕೊಳ್ತೇನೆ. ಎಷ್ಟು ಚಂದ ಕಲರ್ ಬಂದಿದೆ ಅಂತ ನೋಡಿ. ನ್ಯಾಚುರಲ್ ಕಲರ್, ಡಾರ್ಕ್ ರೆಡ್ ಆಗಿ ಕಲರ್ ಬಂದಿದೆ. ಮತ್ತು ನಾನು ಒಂದು ಸ್ಪ್ರೇ ಬಾಟಲ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಆ ಸ್ಪ್ರೇ ಬಾಟ್ಲಿಗೆ ಇದು ಹಾಕಿ ನಾನು 2 ವೀಕ್ ಯೂಸ್ ಮಾಡ್ತೇನೆ. ಇದು ನಾನು ತುಂಬ ಟೈಮ್ ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಇದನ್ನೆಲ್ಲ ಒಂದು ಬಾಟಲ್ಗೆ ಸ್ಟ್ರೋ ಮಾಡಿ ನಾನು ಇಟ್ಕೊಳ್ತೇನೆ. ಮತ್ತು ನಾನು ರಾತ್ರಿ ಮತ್ತು ಬೆಳಿಗ್ಗೆ ಇದು ನನ್ನ ಮುಖಕ್ಕೆ ಸ್ಪ್ರೇ ಮಾಡಿ ಲೈಟಾಗಿ ಮಸಾಜ್ ಮಾಡ್ತೇನೆ. ನೋಡಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ. ಇನ್ನು ಸ್ವಲ್ಪ ಉಳಿದದ್ದು ಒಂದು ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಟಿದ್ದೇನೆ. ಹೀಗೆ ಸ್ಪ್ರೇ ಮಾಡಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕಡಲೆ ಹಿಟ್ಟು ಮುಖಕ್ಕೆ ಯೂಸ್ ಮಾಡುವಾಗ ರೋಸ್ ವಾಟರ್ ಹಾಕಿ ಯೂಸ್ ಮಾಡ್ತೇನೆ. ಎಷ್ಟು ಚಂದ ಗ್ಲೋ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ನೀವು ಸಹ ಮನೆಯಲ್ಲಿ ರೋಸ್ ವಾಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.